ಪತ್ರಿಕೋದ್ಯಮ ಬಹಳ ಒಂದು ಪವಿತ್ರವಾದಂತಹ ಒಂದು ಉದ್ಯಮ. ಅಂದ್ರೆ ವೈದ್ಯಕೀಯ ವೃತ್ತಿ ಯಾವ ರೀತಿ ನಾವು ಮಾಡ್ತೀವಿ ಕೆಲಸ, ಅದೇ ರೀತಿ ಪತ್ರಿಕೋದ್ಯಮ ಕೂಡ ಒಂದು ಬಹಳ ಪವಿತ್ರವಾದಂತಹ ಜವಾಬ್ದಾರಿ ಇರತಕ್ಕಂತ ಒಂದು ಉದ್ಯಮ. ನಮ್ಮ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆ ಪತ್ರಿಕೋದ್ಯಮ ಕೂಡ ಬಹಳ ಮುಖ್ಯವಾದಂತಹ ಒಂದು ಆಧಾರ ಸ್ತಂಭನೆ ಅಂತ ಹೇಳಬೇಕಾಗತ್ತೆ. ಅಂದ್ರೆ ಇವತ್ತು ನಾವು ನಮ್ಮ ವೃತ್ತಿ ಧರ್ಮವನ್ನ ನಾವು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಪ್ರಮಾಣ ವಚನ ಸ್ವೀಕರಣ ಮಾಡ್ತೇವೆ. ಈಗ ವೈದ್ಯರಾಗಿ ಮಾಡ್ತೇವೆ, ಪ್ರತಿನಿಧಿಗಳಾಗಿ ಬೇರೆ ಬೇರೆ ಕ್ಷೇತ್ರದ ಪ್ರತಿನಿಧಿಗಳಾಗಿ ಮಾಡ್ತೇವೆ, ಸಚಿವರಾಗಿ ಮಾಡ್ತೇವೆ, ಅಥವಾ ಇವನ್ ಬೇರೆ ವೃತ್ತಿ ನರ್ಸಸ್ ಆಗ್ಬೋದು, ಅವರು ಕೂಡ ನೈಟಿಂಗೇಲ್ ಹೆಸರಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ನನ್ನ ಅರ್ಥದಲ್ಲಿ ನಾವು ಪ್ರತಿಜ್ಞೆಗಳನ್ನ ಮಾಡಿದ್ರೆ ಸಾಲದು, ಆ ಪ್ರತಿಜ್ಞಾ ವಿಧಿಯನ್ನ ಓದ್ತೇವೆ ಅಲ್ಲ, ಆ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಸಾಲಿಗೂ ಹೇಳಿದಂತೆ ನಡೆದುಕೊಂಡ್ರೆ ನಾವು ನಿಜವಾಗ್ಲೂ ನಾವು ಆ ಕ್ಷೇತ್ರಕ್ಕೆ ಹೋಗಿದ್ದು ಸಾರ್ಥಕ ಅನ್ಸುತ್ತೆ. ನಾವು ಆ ಸಾಲುಗಳು, ಪ್ರತಿ ಸಾಲುಗಳನ್ನ ನಾವು ಓದಿ ನಾವು ಪ್ರತಿಜ್ಞೆಯನ್ನ ಪಡ್ಕೊಂತೀವಿ. ಇವತ್ತು ಎಲ್ಲಾ ಕ್ಷೇತ್ರಗಳು ಕೂಡ ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ. ಇದಕ್ಕೆ ಯಾವುದೇ ಒಂದು ವೃತ್ತಿ ಎಕ್ಸೆಪ್ಷನ್ ಇಲ್ಲ ಅಂತ ನನ್ನ ಭಾವನೆ. ಅದರಲ್ಲೂ ಕೂಡ ವ್ಯಾಪಾರೀಕರಣದ ವ್ಯವಸ್ಥೆಯಲ್ಲಿ, ಅಂದ್ರೆ ಇವತ್ತು ಆಧುನೀಕರಣ ಅಂತ ಹೇಳ್ತೀವಿ, ಇವತ್ತು ಗಣಕೀಕರಣದ ಕಾಲಘಟ್ಟದಲ್ಲಿ ಇದ್ದೀವಿ. ಅಂದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಆತ್ಮಸಾಕ್ಷಿಗೆ ತಕ್ಕಂತೆ ಕೆಲಸ ಮಾಡಬೇಕು. ಯಾವುದೇ ವೃತ್ತಿಯಾಗಿ ನಾವು ಒಳ್ಳೆ ಕೆಲಸ ಮಾಡ್ತೀವ, ಸರಿ ಕೆಲಸ ಮಾಡಲ್ವಾ, ಇಬ್ರಿಗಂತೂ ಗೊತ್ತೇ ಇರುತ್ತೆ. ನಮಗೆ ಗೊತ್ತಿರುತ್ತೆ, ಅಂತರಾತ್ಮಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗಂತೂ ಗೊತ್ತೇ ಇರುತ್ತೆ. ಅದರಿಂದ ನಾವು ನಮ್ಮ ವೃತ್ತಿಯನ್ನ ನಾವು ಪ್ರೀತಿಸಬೇಕು. ಯಾವುದೇ ವೃತ್ತಿಯಾಗಿ ನಮ್ಮ ವೃತ್ತಿಯನ್ನ ನಾವು ಗೌರವಿಸಬೇಕು. ನಮ್ಮ ವೃತ್ತಿಗೆ ನಾವು ಜವಾಬ್ದಾರಿ ಕೂಡ ನಮ್ಮ ವೃತ್ತಿಗೆ ನಾವೇ ಅಕೌಂಟಬಿಲಿಟಿ ಕೂಡ ಇರಬೇಕಾಗುತ್ತೆ. ಇಂಟಿಗ್ರಿಟಿ ಇರಬೇಕಾಗುತ್ತೆ, ಅಕೌಂಟಬಿಲಿಟಿ ಇರಬೇಕಾಗುತ್ತೆ. ಈಗ ನೋಡಿ, ಒಬ್ಬ ವೈದ್ಯ ಕಾಯಿಲೆ ಕಂಡುಹಿಡಿಬೇಕಾದ್ರೆ ಹಲವಾರು ಪರೀಕ್ಷೆಗಳನ್ನ ಮಾಡಬೇಕಾಗುತ್ತೆ. ರಕ್ತ ಪರೀಕ್ಷೆ ಮಾಡಬೇಕು, ECG ಮಾಡಬೇಕು, ಎಕ್ಸ್ರೇ ಮಾಡಬೇಕು, ಎಕೋ ಮಾಡಬೇಕು. ನೀವು ಅದೇ ರೀತಿ ಪತ್ರಕರ್ತರು ಕೂಡ ಸೂಕ್ಷ್ಮವಾದ ವಿಚಾರವನ್ನ ನಾವು ಮುದ್ರಣ ಮಾಡೋದಕ್ಕೆ ಮೊದಲು, ಅದನ್ನ ಸುದ್ದಿಯನ್ನ ಬಿತ್ತರಿಸೋದಕ್ಕೆ ಮೊದಲು ಈ ರೀತಿಯ ಹಂತವಾದ ತಪಾಸಣೆಯನ್ನ ಮಾಡಿ ಅದು ಮನದಟ್ಟಾದ್ರೆ ಮಾತ್ರ ಅದನ್ನ ನಾವು ಸುದ್ದಿ ಮಾಡಬೇಕೇ ಹೊರತು ಕೇವಲ, ಯಾಕೆಂದ್ರೆ ಇವಾಗ ಒಂದು ಕ್ವಶನ್ ಮಾರ್ಕ್ ಅಂತ ಒಂದಿದೆ ಪತ್ರಿಕೆಯಲ್ಲಿ, ಏನ್ ಬೇಕಾದ್ರೂ ಬರೀಬಹುದು ಕ್ವಶನ್ ಮಾರ್ಕ್. ಅದಕ್ಕೆ ಅಕೌಂಟಬಿಲಿಟಿ ಯಾರು? ಅದರಿಂದ ಯಾವುದೇ ಕ್ವಶನ್ ಮಾರ್ಕ್ ಇರತಕ್ಕಂತ ವಿಚಾರಗಳು ಆಗ್ಬಾರ್ದು. ಯಾಕೆಂದ್ರೆ ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಇವತ್ತು ಪತ್ರಿಕೋದ್ಯಮ ಇಲ್ಲದೆ ಇದ್ರೆ ನಮ್ಗೆ ಸ್ವತಂತ್ರ ಬರೋದು ಕಷ್ಟ ಆಗ್ತಾ ಇತ್ತು ಅಂತ ನನ್ನ ಭಾವನೆ. ಯಾಕೆಂದ್ರೆ ಆವಾಗ ಅದೇ ಸಂದರ್ಭದಲ್ಲಿ ಒಂದೊಂದು ಸಣ್ಣ ಪ್ರಾಂತ್ಯದಲ್ಲಿ ಅವರವರ ಸ್ಥಳೀಯ ಭಾಷೆಯಲ್ಲೇ ಕೂಡ ಒಬ್ಬರಿಗೊಬ್ರಿಗೂ ವಿಷಯವನ್ನ ಹಂಚ್ಕೊತಾ ಇದ್ರು. ಯಾಕೆಂದ್ರೆ ಆಗ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಯಾವ ರೀತಿ ನಮ್ಮನ್ನ ಅವರು ಗುಲಾಮರಾಗಿ ಮಾಡಿದ್ರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಅದರಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಅಥವಾ ನೀವು ಕೋವಿಡ್ ಸಂದರ್ಭದಲ್ಲಿ ನೋಡಿ, ಎಂತ ಪತ್ರಿಕೆ, ಇನ್ಫ್ಯಾಕ್ಟ್ ಕೋವಿಡ್ ಸಂದರ್ಭದಲ್ಲಿ ಪತ್ರಿಕೆಯವರ ಪಾತ್ರ ನಿಜವಾಗ್ಲೂ ಪ್ರಶಂಸನೀಯ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಅದು ಹೊಸ ವೈರಸ್, ಹೊಸ ಸಿಂಪ್ಟಮ್ಸ್, ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಪತ್ರಿಕೆಗಳ ಮೂಲಕ ಮತ್ತು ಟಿವಿ ಮಾಧ್ಯಮಗಳ ಮೂಲಕ, ಅದರಲ್ಲೂ ಕೂಡ ಅದು ಪ್ರತಿದಿನ ಜನ ಕಾತುರರಾಗಿದ್ರು, ಯಾವ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಅದರಿಂದ ಇವತ್ತು ಹಲವಾರು ಸುದ್ದಿಗಳನ್ನ ಮುಟ್ಟುವರಿಸುವಲ್ಲಿ ಇವತ್ತು ಪತ್ರಿಕೋದ್ಯಮದ ಪಾತ್ರ ಬಹಳ ಮುಖ್ಯವಾದದ್ದು. ಅಂದ್ರೆ ಬಹುಶಃ ವಿಷಯವನ್ನ ತಲುಪಿಸುವುದರಲ್ಲಿ ಪತ್ರಿಕಾ ಧರ್ಮ ಬಹಳ ಮುಖ್ಯವಾದದ್ದು. ಅಂದ್ರೆ ಮಾಧ್ಯಮ ಸಮಾಜದ ಸೇತುವೆಯಾಗಿ ಕೆಲಸ ಮಾಡಬೇಕು. ಮಾಧ್ಯಮ ಸಮಾಜದಲ್ಲಿ ಗೋಡೆಯಾಗಿ ಕೆಲಸ ಮಾಡಬಾರ್ದು.
ಹಲವಾರು ಸೂಕ್ಷ್ಮ ವಿಚಾರಗಳನ್ನ, ಪ್ರಚೋದನಕಾರಿ ವಿಚಾರಗಳನ್ನ ಮತ್ತು ಹಲವಾರು ಸಂಘರ್ಷಕ್ಕೆ ಪ್ರೇರಣೆಯಾದಂತ ವಿಚಾರಗಳ ಬಗ್ಗೆ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಒಂದು ಸಮಾಜದ ಪಿಡುಗು ಅಂದ್ರೆ ಸಾಮಾಜಿಕ ಜಾಲತಾಣ ಇವತ್ತು ಸಮಾಜದ ಪಿಡುಗು ಅಂತಾನೆ ಹೇಳ್ಬೇಕಾಗುತ್ತೆ. ಇವತ್ತು ಸಾಮಾಜಿಕ ಜಾಲತಾಣ ಸಮಾಜವನ್ನ ಜಾಲಾಡ್ತಾ ಇದೆ, ಸಮಾಜದ ವ್ಯವಸ್ಥೆಯನ್ನ, ಸಂಸಾರದ ವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡ್ತಾ ಇದೆ. ಇವತ್ತು ನೋಡ್ಬೋದು, ನಾನು ಸಾಮಾನ್ಯವಾಗಿ ಕ್ರಿಕೆಟ್ ಅಂದ್ರೆ ನನಗೆ ಬಹಳ ಇಷ್ಟ. ನಾನು ಮೊನ್ನೆ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೆ, ಏಷ್ಯಾ ಕಪ್ 2025 ಅದು 9ನೇ ತಾರೀಕಿಂದ ಶುರುವಾದ ಮ್ಯಾಚ್. ಆಲ್ರೆಡಿ ಫಸ್ಟ್ ಮ್ಯಾಚ್ ಸ್ಕೋರ್ ಹಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ. ಅವ್ರು ಇಷ್ಟು ರನ್ ನೋಡಿದ್ದಾರೆ. ನನಗೆ ಅದು ನಿಜವಾಗ್ಲೂ ಕನ್ಫ್ಯೂಷನ್ ಆಯ್ತು. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆಯಾ ಹಾಗೆ ಹೀಗೆ ನೋಡಿದ್ರೆ ಇಲ್ಲ, ಅದು ಮ್ಯಾಚ್ ಸ್ಟಾರ್ಟ್ ಆಗೋದು 9. ಎಷ್ಟೋ ಸರಿ ಹಾಗೆ ಆಗಿದೆ. ಸೊ ಎಷ್ಟೋ ಸಾರಿ ಈ ಸಾಮಾಜಿಕ ಜಾಲತಾಣ, ನಾನು ಹೇಳ್ತೇನೆ, ಒಬ್ಬ ಭಯೋತ್ಪಾದಕ ಎಷ್ಟು ಜನ ಸಾಯಿಸ್ಬೋದು? 20 ಜನ ಸಾಯಿಸ್ಬೋದು, 30 ಜನ ಸಾಯಿಸ್ಬೋದು. ಆದರೆ ಒಬ್ಬ ಸಾಮಾಜಿಕ ಭಯೋತ್ಪಾದಕ ಇಡೀ ವ್ಯವಸ್ಥೆಯನ್ನ ಸಾಯಿಸ್ತಾನೆ, ಇಡೀ ದೇಶವನ್ನ ಸಾಯಿಸ್ತಾನೆ, ಇಡೀ ಭಾವನೆಗಳನ್ನ ಕೊಲ್ತಾನೆ. ಇದು ಬಹಳ ಮುಖ್ಯವಾದದ್ದು. ಈಗ ಧರ್ಮಸ್ಥಳದ ವಿಚಾರವನ್ನೇ ತೆಗೆದುಕೊಳ್ಳಿ ನೀವು. ಆ ಕ್ಷೇತ್ರ ಎಂಥ ಪಾವಿತ್ರತೆ ಹೊಂದಿರತಕ್ಕಂಥದ್ದು, ಎಂಥ ಕ್ಷೇತ್ರ, ಎಂಥ ಸರ್ವಧರ್ಮ ಸಮ್ಮೇಳನ ಮಾಡ್ಕೊಂಡ್ ಬರ್ತಿದ್ದಾರೆ. 1932ನೇ ಇಸ್ವಿಯಿಂದ ನಿರಂತರವಾಗಿ ಅವರು ಈ ಸರ್ವಧರ್ಮ ಸಮ್ಮೇಳನವನ್ನ ಇದುವರೆಗೆ 92 ಸಮ್ಮೇಳನವನ್ನ ಮಾಡಿದ್ದಾರೆ. ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಯಾರ್ಯಾರಿರ್ತಾರೆ ಅಂದ್ರೆ ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮರಿದ್ದಾರೆ. ಅದರಿಂದ ಇವತ್ತು ಅಲ್ಲಿ ಅಪಪ್ರಚಾರ ಏನು ನಡೀತಾ ಇದೆ, ಅಲ್ಲಿ ಅವರ ತೇಜೋವಧೆ ಏನು ನಡೀತಿದೆ, ಯಾವ ರೀತಿ ಸುಳ್ಳು ಸೃಷ್ಟಿ ಮಾಡುವಂತಹ ಪಾತ್ರಧಾರಿಗಳು ಯಾರಿದ್ದಾರೆ, ಸುಳ್ಳು ಸೃಷ್ಟಿ ಮಾಡುವ ಸೂತ್ರಧಾರರು ಯಾರಿದ್ದಾರೆ, ಅದನ್ನ ನಿಜವಾಗ್ಲೂ ಪತ್ತೆ ಹಚ್ಚುವ ಕೆಲಸ ಆಗ್ತಾ ಇದೆ, ಆಗ್ಬೇಕದು. ಬಹಳ ಮುಖ್ಯವಾದದ್ದು. ಕೇವಲ ಇದು ಸರ್ವಧರ್ಮದ ಎಲ್ಲಾ ಜವಾಬ್ದಾರಿ ಪ್ರಜೆಗಳು ಕೂಡ ಇದನ್ನ ಖಂಡಿಸ್ಬೇಕು ಅಂತ ನನ್ನ ಭಾವನೆ. ಕೇವಲ ಒಂದು ವರ್ಗ ಅಲ್ಲ, ಒಂದು ಧರ್ಮ ಅಲ್ಲ. ಯಾಕೆಂದ್ರೆ ಅವರು ಸುಮಾರು 200ಕ್ಕೂ ಹೆಚ್ಚು ಕೆರೆಗಳನ್ನ ಅವರು ರೆನೋವೇಟ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಸೊ ಅದರಿಂದ ಮತ್ತು 35 ಲಕ್ಷ ಇವತ್ತು ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ಅವರು ಅನುವು ಮಾಡಿದ್ದಾರೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಈ ವ್ಯವಸ್ಥೆ ಏನಿದೆ ಅಂದ್ರೆ ಎಷ್ಟು ಗೋಬಲ್ ಹೊಡೆದಿದ್ದಾರೆ ಅನ್ನೋದನ್ನ ಮರೆತು ಬಿಡ್ತಾರೆ. ಅಕಸ್ಮಾತ್ ಅವರು ಅರಿವಿಲ್ದನೆ ಒಂದು ಗೋಲ್ ಬಿಟ್ಬಿಟ್ರೆ ಅದನ್ನೇ ಮಾಡ್ತಾರೆ. ಅದರಿಂದ ವಿವಾದಾತ್ಮಕದ ವಿಚಾರವನ್ನ ವೈಭೀಕರಣ ಮಾಡಬಾರ್ದು. ಇದು ಬಹಳ ಮುಖ್ಯ. ವಿವಾದಾತ್ಮಕದ ವಿಚಾರವನ್ನ ವೈಭೀಕರಣ ಮಾಡಬಾರ್ದು. ಇದು ಸೂಕ್ಷ್ಮವಾದಂತ ವಿಚಾರ. ಯಾಕೆಂದ್ರೆ ನಾವು ಸಮಾಜದ ನಡುವೆ ಅಥವಾ ಒಂದು ಧರ್ಮಗಳ ನಡುವೆ ಇದು ಬಹಳ ಜವಾಬ್ದಾರಿ ಇರುತ್ತೆ ನಮ್ಮ ಪತ್ರಿಕೋದ್ಯಮದ ಮೇಲೆ. ಒಂದು ಈಗಾಗಲೇ ಪತ್ರಿಕಾ ಧರ್ಮ ಏನು, ಪತ್ರಿಕಾ ಮೌಲ್ಯಗಳೇನು, ಪತ್ರಿಕಾ ಕಾರ್ಯನಿರತೆ ಏನು, ಪತ್ರಿಕರ ಇದು ಪ್ರಾಮಾಣಿಕತೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಶಿವಾನಂದ ತಗ್ಲೂರ್ ಅವರು ಹೇಳಿದ್ದಾರೆ. ಅದೇ ನಾನು ಹೇಳಿದೆ, ವೈದ್ಯರಿಗೂ ಮತ್ತು ಪತ್ರಿಕೋದ್ಯಮಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ನಾವು ಯಾವುದೇ ಒಂದು ಸೂಕ್ಷ್ಮವಾದ ವಿಚಾರವನ್ನ ಮಾಡಬೇಕಾದ್ರೆ ಅದರ ಎಲ್ಲ ಇನ್ವೆಸ್ಟಿಗೇಷನಲ್ ಜರ್ನಲಿಸಂ ಅಂತ ನಾವು ಹೇಳ್ತೇವೆ. ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಿಜವಾಗ್ಲೂ ಹೇಳಿದೆ ಆದ್ರೆ ಇವತ್ತು ಇದು ಎಲ್ಲ ಒಂದು ಕೆಟ್ಟ ಗ್ರಹಗಳಂತ ಹೇಳ್ಬೇಕಾಗುತ್ತೆ. ಯಾವ್ಯಾವ್ದು ಕೆಟ್ಟ ಗ್ರಹಗಳು? ಒಂದು ವಾಟ್ಸ್ಆಪ್, ಎರಡನೇದು ನಿಮ್ಮ ಬ್ಲೂಟೂತ್, ಮೂರನೇದು ಇನ್ಸ್ಟಾಗ್ರಾಮ್, ನಾಲ್ಕನೇದು ಇಂಟರ್ನೆಟ್, ಐದನೇದು ಯೂಟ್ಯೂಬ್ ಅಂತ ಹೇಳಬೇಕಾಗಿದೆ. ಇವೆಲ್ಲ ಈ ಆಧುನಿಕ ತಂತ್ರಜ್ಞಾನದ ಒಂದು ಕೆಟ್ಟ ಗ್ರಹಗಳೇ ಅಂತ ಹೇಳಬೇಕಾಗುತ್ತೆ. ಸೊ ಅದರಿಂದ ಇವತ್ತು ಪತ್ರಕರ್ತರ ಮೇಲೆ ಅಂದ್ರೆ ಇವತ್ತು ಕೂಡ ನಾವು ಓದಿ ತಿಳ್ಕೊಳ್ಳೋದು. ಇವತ್ತು ಆಯ್ತು ಆನ್ಲೈನ್ ಎಡಿಷನ್ ಬಂದಿದೆ, ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾರೆ, ಆನ್ಲೈನ್ ಎಡಿಷನ್ಸ್ ಇದೆ. ಆದ್ರೂ ಕೂಡ
ನಿಜವಾದ ಪತ್ರಿಕೋದ್ಯಮ ಯಾವ್ದಪ್ಪ ಅಂದ್ರೆ ನಮ್ಮ ಪ್ರಿಂಟ್ ಮೀಡಿಯಾನೇ ಒಂದು ಈ ಪತ್ರಿಕೋದ್ಯಮದ ನಿಜವಾದ ಆಧಾರ ಸ್ತಂಭ, ಫೌಂಡೇಶನ್ ಅದೇನೆ ಅಂತ ಹೇಳ್ಬೇಕಾಗುತ್ತೆ. ಈಗ ನೋಡಿ, ನಾವು ಸ್ಕ್ರೀನ್ ಅಲ್ಲಿ ಓದ್ತೀವಿ, ಮೊಬೈಲ್ ಅಲ್ಲಿ ಓದ್ತೀವಿ, ಕಂಪ್ಯೂಟರ್ ಅಲ್ಲಿ ಓದ್ತೀವಿ. ಅದೇ ರೀತಿ ನೀವು ಪೆನ್ನು ಪೆನ್ಸಿಲ್ ಅಲ್ಲಿ ಬರೆದು ಕಲ್ತ್ರೆ ಅದು ಬ್ರೈನ್ ಅಲ್ಲಿ ಜಾಸ್ತಿ ಉಳಿಯುತ್ತಂತೆ. ಪೆನ್ನು ಪೆನ್ಸಿಲ್ ಅಲ್ಲಿ ಬರೆದ್ರೆ ನೀವು ಪುಸ್ತಕದಲ್ಲಾರು ಬರೀರಿ ಅಥವಾ ಬೇರೆ ಬೋರ್ಡ್ ಮೇಲಾರು ಬರೀರಿ. ಇದಕ್ಕೆ ಅಧ್ಯಯನಗಳು ಕೂಡ ಇದೆ. ಜಪಾನ್ ನಲ್ಲಿ ಇದಕ್ಕೆ ಅಧ್ಯಯನ ಆಗಿದೆ. ನಾವು ಪ್ರಿಂಟ್ ಮೀಡಿಯಾ ಓದಿದ್ರೆ ವರ್ಸಸ್ ಸ್ಕ್ರೀನ್ ಡಿಜಿಟಲ್ ಮೀಡಿಯಾ ಅಂತ ಏನಿದೆ, ಸ್ಕ್ರೀನ್ ಮೀಡಿಯಾದಲ್ಲಿ ನಾವು ಓದಿದಾಗ ಅದು ಬಹಳ ಕಣ್ಣಿಗೆ ನೋವು ಇರುತ್ತೆ, ಒಂಥರ ಬೆಳಕು ಬರುತ್ತೆ, ಕೆಲವರಿಗೆ ತಲೆನೋವು ಬರ್ಬೋದು ಜಾಸ್ತಿ ಒತ್ತಿದ್ ಮಾಡಿದ್ರೆ. ಬ್ರೈನ್ ನಲ್ಲಿ ಈ ಓದಿದ್ನ ಗ್ರಹಿಕೆಗೆ ಒಂದು ಹಿಪ್ಪೋ ಕ್ಯಾಂಪಸ್ ಅಂತ ಇದೆ ಬ್ರೈನ್ ಅಲ್ಲಿ. ನಾವು ಬರೆದು ಕಲಿತು ಪೆನ್ನು ಪೆನ್ಸಿಲ್ ಅದರಲ್ಲಿ ಬರೆದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆ ಮೆದುಳಲ್ಲಿ ಆಕ್ಟಿವಿಟಿ ಜಾಸ್ತಿ ಇರುತ್ತಂತೆ, ಆ ಮೆಮೊರಿ ಬಾಕ್ಸ್ ಅಲ್ಲಿ ಆಕ್ಟಿವಿಟಿ ಜಾಸ್ತಿ ಇರುತ್ತಂತೆ. ಅದರಿಂದ ಇವತ್ತು ಪತ್ರಿಕೋದ್ಯಮದ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಪತ್ರಿಕೋದ್ಯಮ ಕೂಡ ನಮ್ಮ ಬದುಕಿನ ಒಂದು ಭಾಗನೇ ಅಂತ ಹೇಳ್ಬೇಕಾಗುತ್ತೆ. ಈಗ ನೋಡಿ, ಬೆಳಿಗ್ಗೆ ನಾವು ಕೆಲವು ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಏನೋ ಒಂದು ಇವತ್ತೇನೋ ಮಿಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ತೀವಿ ನಾವು. ಇವತ್ತು ಪತ್ರಿಕೆ ಅದರಿಂದ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ದೇಶದಲ್ಲಿ ಈ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ. ಐರೋಪ್ಯ ದೇಶ ಆಗ್ಬೋದು, ಅಮೆರಿಕ ದೇಶ ಆಗ್ಬೋದು, ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹೆಚ್ಚು ರಾಜಕೀಯಕ್ಕೆ ಇದು ಕೊಡ್ತಾರೆ, ರಾಜಕೀಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಬರೀತಾರೆ ಆರ್ಟಿಕಲ್ಸ್. ಇಲ್ಲಿ 365 ದಿನ ಕೂಡ ರಾಜಕೀಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾರೆ. ಅದು ಕಡಿಮೆ ಆಗ್ಬೇಕು ಅನ್ಸುತ್ತೆ ನನಗೆ. ಹೆಚ್ಚು ನಾವು ವಿಷಯಾಧಾರಿತ ವಿಚಾರಗಳನ್ನ, ಕೆಲವು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಕೊಟ್ಟಿದ್ದೇವೆ. ಸೊ SSLC PUC ನಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿದಂತಹ ಮಕ್ಕಳಿಗೆ ನಾವು ಕೊಟ್ಟಿದ್ದೇವೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಮ್ದು 365 ದಿನನೂ ಕೂಡ ಈ ರಾಜಕೀಯ ವಿಚಾರಗಳ ಕೇಂದ್ರೀಕೃತ ಆರ್ಟಿಕಲ್ಸೇ ಬರ್ತಾ ಇರುತ್ತೆ. ಟಿವಿನಲ್ಲಿ ಆಗ್ಬೋದು ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಆಗ್ಬೋದು. ಹೆಚ್ಚು ಕೃಷಿ ಬಗ್ಗೆ ಏನಾಗ್ತಾ ಇದೆ ಅದು ಮಾಹಿತಿ ಕೊಡಬೇಕಾಗುತ್ತೆ, ಅಥವಾ ಯಾವುದೇ ಇದು ವಿಜ್ಞಾನದ ಬಗ್ಗೆ ಆಗ್ಬೋದು, ತಂತ್ರಜ್ಞಾನದ ಬಗ್ಗೆ ಆಗ್ಬೋದು, ಜನರಿಗೆ ಹೆಚ್ಚು ಜ್ಞಾನವನ್ನ ನಾವು ಕೊಡಬಹುದು. ಅದರಿಂದ ಇವತ್ತು ಪ್ರತಿಯೊಂದು ನೋಡಿ, ವಿಜ್ಞಾನಿಗಳಾಗ್ಬೋದು, ತಂತ್ರಜ್ಞಾನಿಗಳಾಗ್ಬೋದು, ಅಥವಾ ಸಾಮಾಜಿಕ ಸೇವಕರಾಗ್ಬೋದು, ಅವ್ರಿಗೆ ಅಷ್ಟು ಪ್ರಚಾರ ಸಿಗೋದಿಲ್ಲ ನಮ್ಮ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ. ಅದರಿಂದ ಇದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟದ್ದೇ ಮುಖಪುಟದಲ್ಲಿ ಸತತವಾಗಿ ನೋಡ್ತಾ ಇರ್ತೇವೆ ನಾವು. ಆದ್ರೆ ಇವತ್ತು ನೋಡ್ಬೋದು, ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ನಾವು ಎಲ್ಲ ಓದಿದ್ದೇವೆ. ಕೆಲವರಿಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಆಪರೇಷನ್ ಸಿಂಧೂರಲ್ಲಿ ನಮಗೆಲ್ಲ ಗೊತ್ತಿದೆ, ಏಪ್ರಿಲ್ 22 ಸುಮಾರು ಎಷ್ಟು ಭಯೋತ್ಪಾದಕರಿಂದ 26 ಅಕ್ಕ ತಂಗಿರು ತಾಯಂದಿರ ಕೊಲ್ತಾರೆ. ಅದೇ ಮೇ 6ರಿಂದ 9 23 ನಿಮಿಷದಲ್ಲಿ ಸುಮಾರು ಎಲ್ಲ ಪಾಕಿಸ್ತಾನದ ಭಯೋತ್ಪಾದನೆ ಅದನ್ನ ಭಯೋತ್ಪಾದಕರ ತಂಗುದಾಣವನ್ನ ಧ್ವಂಸ ಮಾಡ್ತಾರೆ ಮತ್ತು ಅವರ ಏರ್ ಬೇಸ್ ಅನ್ನು ಡ್ಯಾಮೇಜ್ ಮಾಡ್ತಾರೆ. ಅಂದ್ರೆ ಯುದ್ಧ ಆಗಿದ್ದು ಕೇವಲ ಭಯೋತ್ಪಾದಕರ ಒಂದು ದೇಶದ ವಿರುದ್ಧ ಅಲ್ಲ, ಭಾರತ ಯುದ್ಧ ಮಾಡಿದ 3 ದೇಶಗಳ ವಿರುದ್ಧ. ಒಂದು ಪಾಕಿಸ್ತಾನ, ಇನ್ನೊಂದು ಟರ್ಕಿ. ಯಾಕೆಂದ್ರೆ ಟರ್ಕಿಯವರು ಎಲ್ಲಾ ರೀತಿಯ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಮೂರನೇದು ಚೀನಾ, ಒಂದು ಲೈವ್ ಸ್ಯಾಟಲೈಟ್ ರಿಯಲ್ ಟೈಮ್ ಅಸಿಸ್ಟೆನ್ಸ್ ಮಾಡ್ತಾ ಇದ್ದಾರೆ ಯುದ್ಧದ ಬಗ್ಗೆ ಏನಾಗ್ತಾ ಇದೆ ಭಾರತದ ಕಡೆಯಿಂದ. ಸೊ ಭಾರತ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಕಳೆದ ವರ್ಷದಲ್ಲಿ 1,27,00,000 ಬೆಲೆ ಬಾಳುವ ಯುದ್ಧೋಪಕರಣಗಳನ್ನ ನಾವು ಸ್ವಯಂವಾಗಿ ಅಂದ್ರೆ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಲಾಗಿದೆ. ಅದು ಮತ್ತು 30,000 ಕೋಟಿ ಬೆಲೆ ಬಾಳುವ ಯುದ್ಧ ಸಾಮಗ್ರಿಗಳನ್ನ ಭಾರತ ದೇಶ ಹೊರ ದೇಶಗಳಿಗೆ ಇವತ್ತು ರಫ್ತು ಮಾಡುವಂತ ಇದರಲ್ಲಿದೆ. ಅದರಿಂದ ಹೆಚ್ಚು ಸುದ್ದಿಗಳು ಇವತ್ತು ಅದ್ಭುತವಾಗಿ, ಯಾಕೆಂದ್ರೆ ಪತ್ರಿಕೋದ್ಯಮ ಕೂಡ ಅದರಲ್ಲಿ ನೋಡಿದ್ದೇನೆ ನಾನು. ತುಂಬಾ ಕೆಲವು
ಮೌಲ್ಯಾಧಾರಿತ ಆರ್ಟಿಕಲ್ಸ್ ಅನ್ನ ನಾನು ನೋಡಿದ್ದೇನೆ. ಅದು ಬಹಳ ಚೆನ್ನಾಗಿರುತ್ತೆ. ಒಂದೊಂದು ಪತ್ರಿಕೆಯಲ್ಲಿ ಒಬ್ಬೊಬ್ರು ಬರೀತಾರೆ, ಅದು ಬಹಳ ಚೆನ್ನಾಗಿರುತ್ತೆ. ಅದರಿಂದ ನಾವು ಹೆಚ್ಚು ಹೆಚ್ಚು ಸಂಗತಿಗಳನ್ನ, ಜ್ಞಾನವನ್ನ ಇಂಪ್ರೂವ್ ಮಾಡಲಿಕ್ಕೆ ನಾವು ಮಾಡಬೇಕಾಗುತ್ತೆ.